ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರುಚಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಸೊ ಇದೊಂದು ಸ್ಪೆಷಲ್ ವಿಡಿಯೋ. ಸೊ ಏನಪ್ಪ ಅಂತ ಹೇಳಿದ್ರೆ, ಮಾಲೆ ಹಾಕಿರೋರೆಲ್ಲ ಶಬರಿಮಲೆಗೂ ಹೋಗೋಕ್ಕೂ ಮುಂಚೆ ಯಾವ ಥರ ಪೂಜೆನ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನನಗೆ ಕೂಡ. ನಾನು ಯಾವತ್ತೂ ಕೂಡ ಈ ಥರ ಪೂಜೆನ ನೋಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಪೂಜೆ ನೋಡಿದ್ದು, ಅದನ್ನು ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಕೊರೋನಾ ಬರೋಕ್ಕೂ ಮುಂಚೆ 2 ವರ್ಷದ ಹಿಂದೆ ನಾವು ಈ ದೇವಸ್ಥಾನದ ಹತ್ರನೇ ಇದ್ದಿದ್ದು. ಆದರೂ ಕೂಡ ಎಂದೂ ಈ ದೇವಸ್ಥಾನದಲ್ಲಿ ನಡೆಯುವಂಥ ಪೂಜೆಗೆ ಹೋಗಿರಲಿಲ್ಲ. ಆ್ಯಕ್ಚುಲಿ ಈ ದೇವಸ್ಥಾನದ ಒಳಗಡೆ ನಾವು ಹೆಣ್ಮಕ್ಳು ಹೋಗೋಂಗಿಲ್ಲ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಒಳಗೆ ಅಂತ ಹೇಳ್ಬಿಟ್ಟು ನಾವು ಹೋಗಿರಲಿಲ್ಲ. ಬಟ್ ಇದು ಪೂಜೆ ನಡೆದಿದ್ದು ದೇವಸ್ಥಾನದಿಂದ ಪಕ್ಕದಲ್ಲಿರುವಂತಹ ಒಂದು ಹಾಲಲ್ಲಿ. ಸೊ ಆ ಪೂಜೆನ ನೋಡೋಕ್ಕೆ ನಾವು ಕೂಡ ಹೋಗಿದ್ವಿ ಮಕ್ಕಳನ್ನ ಕರ್ಕೊಂಡು. ತುಂಬ ಅಂದರೆ ತುಂಬಾ ಚೆನ್ನಾಗಿ ನಡೆಸ್ತಾಯಿದ್ರು ಪೂಜೆನ. ಸೊ ನಾವು ಕೂಡ ಪೂಜೆನ ನೋಡ್ತಾ ಹಾಗೆಯೇ ವೀಡಿಯೋ ಮಾಡ್ಕೊಳ್ತಾ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ಪೂಜೆ ಎಲ್ಲ ಆದಮೇಲೆ ಸೊ ಈ ಥರ ಚೀಲನ ಗಂಟು ಹಾಕ್ಬಿಟ್ಟು ಸೊ ಮತ್ತೆ ಅದಕ್ಕೆ ಪೂಜೆ ಹಾಕಿ ದೇವ್ರ ಪೂಜೆ ಹಾಕಿ ಮಂಗಳಾರತಿ ಮಾಡ್ತಾರೆ. ಸೊ ಇದಾದಮೇಲೆ ದೇವಸ್ಥಾನನ ಒಂದು ಪ್ರದಕ್ಷಿಣೆ ಬಂದು ಹಾಗೆ ಬೆನ್ನು ತೋರಿಸ್ತೀನಿ ದೇವರಿಗೆ ಹೀಗೆ ಬ್ಯಾಕ್ವರ್ಡ್ ಡೈರೆಕ್ಷನ್.
ಹೊರಗಡೆ ಬರ್ತಾರೆ. ಅದಾದಮೇಲೆ ಅವರು ಹೊರಟಿರುವಂತಹ ಗಾಡಿಗೆ ಅವರೇನು ಕಟ್ಕೊಂಡಿದ್ರಲ್ಲ, ಹಿಲ್ಮಿಡಿ ಅಂತಾರಲ್ವ, ಅದನ್ನೆಲ್ಲ ಕಟ್ಕೊಂಡಿದ್ರಲ್ಲ, ಅದನ್ನೆಲ್ಲ ಗಾಡಿ ಮೇಲೆ ಇಟ್ಟು ಅದಕ್ಕೆ ಮತ್ತೆ ಗಾಡಿಗೊಂದು ಪೂಜೆ ಮಾಡಿ ಅವರು ಶಬರಿಮಲೆಗೆ ಹೊರಡ್ತಾರೆ. ಸೊ ಯಾರು ಹೋಗೋಕ್ಕಾಗಲ್ವಲ್ಲ, ಅವರೆಲ್ಲ ಅಲ್ಲೇ ಕಾಣಿಕೆ ಕೊಟ್ಬಿಟ್ಟು ನಮಸ್ಕಾರ ಮಾಡ್ತಾಯಿದ್ರು. ಸೊ ಇದಿಷ್ಟು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟಾಗಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.